ಮಂಗಳೂರಿನ ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ನ ದ್ವಿತೀಯ ವಾರ್ಷಿಕೋತ್ಸವದ ಪ್ರಯುಕ್ತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತೋತ್ಸವ ಕಾರ್ಯಕ್ರಮ ನಡೆಯಿತು. ನಗರದ ಶಾರದಾ ವಿದ್ಯಾಲಯದ ಧ್ಯಾನ ಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮುಂಬೈನ ವಿದುಷಿ ವಿಜಯಾ ಜಾಧವ್ ಘಾಟ್ಲೇವಾರ್ ಹಾಗೂ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಇವರ ಶಿಷ್ಯರಾದ ಛತ್ತೀಸ್ಗಢನ ಕಿಶನ್ ಕುಮಾರ್ ದೇವಂಗನ್ ಅವರಿಂದ ಶಾಸ್ತ್ರೀಯ ಗಾಯನ ನಡೆಯಿತು. ಕಾರವಾರದ ಪಂಡಿತ್ ಚಂದ್ರಕಾಂತ್ ಗಡ್ಕರ್ ಅವರಿಂದ ತಬಲಾ ಸೋಲೋ ನೆರೆದಿದ್ದ ಸಂಗೀತಾಸಕ್ತರನ್ನ ಮನರಂಜಿಸಿತು. ಮಂಗಳೂರಿನ ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ನ ದ್ವಿತೀಯ ವಾರ್ಷಿಕೋತ್ಸವ ಸಂಭ್ರಮದ ಹಿನ್ನೆಲೆಯಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಶಾರದಾ ವಿದ್ಯಾಲಯದ ಧ್ಯಾನ ಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಇನ್ನು ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ರವರ ಶಿಷ್ಯರಾದ ಛತ್ತೀಸ್ಗಢನ ಕಿಶನ್ ಕುಮಾರ್ ದೇವಾಂಗನ್ ಅವರಿಂದ ಶಾಸ್ತ್ರೀಯ ಗಾಯನ ನಡೆಯಿತು. ಇವರಿಗೆ ಹಾರ್ಮೋನಿಯಂನಲ್ಲಿ ಅಮಿತ್ ಕುಮಾರ್, ತಬಲದಲ್ಲಿ ಸುಮನ್ ದೇವಾಡಿಗ ಹಾಗೂ ತಾನ್ಪುರ್ನಲ್ಲಿ ಪ್ರತಾಪ್ ಕುಮಾರ್ ಸಾಥ್ ನೀಡಿದ್ರು. ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಕೆಎಂಸಿ ಆಸ್ಪತ್ರೆಯ ಶಿಶು ತಜ್ಞರಾದ ಡಾ ಕಿರಣ್ ಎನ್ ಬಾಳಿಗ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರತಿಯೊಬ್ಬರಲ್ಲೂ ವಿಭಿನ್ನ ರೀತಿಯ ಪ್ರತಿಭೆಗಳು ಇರುತ್ತೆ, ಅವರಿಗೆ ಸೂಕ್ತ ವೇದಿಕೆ ಸಿಗಬೇಕಾಗಿದೆ. ಧ್ಯಾನ ಸಂಗೀತ ಅಕಾಡೆಮಿಯಲ್ಲಿ ಅತ್ಯುತ್ತಮ ವಿದ್ಯಾರ್ಥಿಗಳನ್ನು ರೂಪುಗೊಳ್ಳುವಂತೆ ಮಾಡಲಾಗ್ತಾ ಇದೆ ಅಂತ ಹೇಳಿದರು. ಎಲ್ಲ ಅಕ್ಷರಗಳಿಗೂ ಮಂತ್ರ ಆಗುವ ಯೋಗ್ಯತೆ ಇದೆ, ಆದರೆ ಆ ಅಕ್ಷರಗಳನ್ನು ಸರಿಯಾಗಿ ನಾವು ಜೋಡಿಸಬೇಕು. ಅದನ್ನು ಸರಿಯಾಗಿ ಜೋಡಿಸುವ ಯೋಗ್ಯ ವ್ಯಕ್ತಿ ಬೇಕಾಗಿರುವುದು. ಹಾಗೆಯೇ ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೋಷಧಂ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಮದ್ದುವೆ, ಪ್ರತಿಯೊಂದು ಇರುವ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತು ಕೂಡ ಯಾವುದೋ ಒಂದು ರೋಗಕ್ಕೆ ಮದ್ದು. ಆದರೆ ಆ ವಸ್ತು ಯಾವ ರೋಗಕ್ಕೆ ಯೋಗ್ಯವಾದ ಮದ್ದು ಹಾಗೂ ಅದರ ಅಂಶ, ನಾವು ಡೋಸೇಜ್ ಏನು ಹೇಳ್ತೇವೆ, ಅದನ್ನು ನಾವು ಕಂಡುಹಿಡಿಯಬೇಕಾಗ್ತದೆ. ಅದರಲ್ಲಿರುವುದು ನೈಪುಣ್ಯತೆ. ಒಎನ್ಜಿಸಿ ಹಾಗೂ ಎಂಆರ್ಪಿಎಲ್ನ ಕಾರ್ಪೊರೇಟರ್ ಕಮ್ಯುನಿಕೇಷನ್ಸ್ನ ಜನರಲ್ ಮ್ಯಾನೇಜರ್ ರುಡಾಲ್ಫ್ ವಿಜಿ ನೊರನ್ಹಾ ಅವರು ಮಾತನಾಡಿ, ಶಾಸ್ತ್ರೀಯ ಸಂಗೀತದ ಬಗ್ಗೆ ಪ್ರತಿಯೊಬ್ಬರಲ್ಲೂ ಆಸಕ್ತಿ ಮೂಡಿಸಬೇಕಾಗಿದೆ. ನಮ್ಮ ಸಂಸ್ಕೃತಿಯನ್ನ ಮುಂದಿನ ಜನಾಂಗಕ್ಕೆ ಪರಿಚಯಿಸುವ ನಿಟ್ಟಿನಲ್ಲಿ ಧ್ಯಾನ ಸಂಗೀತ ಅಕಾಡೆಮಿ ಅವಿರತ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದರು. 30 ದೇಶಗಳಿಂದ ಬಂದ ಕಚ್ಚಾ ತೈಲವನ್ನು ಪೆಟ್ರೋಲ್, ಡೀಸೆಲ್, ಅಡುಗೆ ಇಂಧನವಾಗಿ ಪರಿವರ್ತಿಸಿ ಈ ಕರುನಾಡಿನ ಉದ್ದಗಲಕ್ಕೂ ಪ್ರಪಂಚದ 20 ದೇಶಗಳಲ್ಲೂ ನಮ್ಮ ಉತ್ಪನ್ನಗಳನ್ನು ತಲುಪಿಸ್ತಾ ಇದ್ದೇವೆ. ನೀವು ಸಂಗೀತ ಕ್ಷೇತ್ರಗಳಲ್ಲಿ ಶ್ರೀಯುತ ಗುರುವರ್ಯರಾದ ಅಮಿತ್ ಕುಮಾರ್ ರವರು, ಅವರ ಸಹಭಾಗಿಗಳು ಮಾಡುತ್ತಿರುವ ಈ ಶ್ರೇಷ್ಠ ಸಾಧನೆಯಲ್ಲಿ ಚಿಕ್ಕದಾದ ಕೊಡುಗೆಯನ್ನು ಕೊಡಲು ನಾವು ಕೊಟ್ಟು ಕೃತಾರ್ಥರಾಗಿದ್ದೇವೆ. ನಮ್ಮ ಹಿರಿಯರಿಂದ ಬಂದ ಈ ಬಳುವಳಿ ನಮ್ಮ ಮುಂದಿನ ಜನಾಂಗಕ್ಕೆ ತಲುಪುವಲ್ಲಿ ನೀವೊಂದು ಕೊಂಡಿಯಾಗಿದ್ದೀರಿ, ಒಂದು ಸೇತುವೆಯನ್ನು ನೀವು ಕಟ್ಟುತ್ತಾ ಇದ್ದೀರಿ. ಈ ಸೇತುವೆ ಕಟ್ಟುವ ಕಾರ್ಯದಲ್ಲಿ ನಮ್ಮದೊಂದು ಅಳಿಲು ಸೇವೆ ಅಂತ ಹೇಳಲು ಹೆಮ್ಮೆ ಪಡ್ತಾ ಇದ್ದೇವೆ. ಈ ವೇಳೆ ಶಾಸ್ತ್ರೀಯ ಸಂಗೀತದಲ್ಲಿ ಅಮೋಘ ಸಾಧನೆ ಮಾಡಿರುವ ಮುಂಬಯಿಯ ವಿದುಷಿ ವಿಜಯಾ ಜಾಧವ್ ಘಾಟ್ಲೇವಾರ್ ಅವರನ್ನ ವೇದಿಕೆಯಲ್ಲಿ ಗಣ್ಯರು ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಿದುಷಿ ವಿಜಯಾ ಜಾಧವ್ ಘಾಟ್ಲೇವಾರ್ ಅವರು, ಹಲವಾರು ಬಾರಿ ಮಂಗಳೂರಿಗೆ ನಾನು ಆಗಮಿಸಿದ್ದೇನೆ. ಮಂಗಳೂರಿಗೆ ಭೇಟಿ ನೀಡಿದಾಗ ತುಂಬಾ ಖುಷಿಯಾಗುತ್ತೆ. ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ ಹಲವಾರು ವಿದ್ಯಾರ್ಥಿಗಳನ್ನ ಸಂಗೀತ ಕ್ಷೇತ್ರದಲ್ಲಿ ರೂಪುಗೊಳ್ಳುವಂತೆ ಮಾಡ್ತಾ ಇದೆ. ಇನ್ನಷ್ಟು ಮಂದಿ ವಿದ್ಯಾರ್ಥಿಗಳು ಸಂಗೀತ ಕ್ಷೇತ್ರದಲ್ಲಿ ತೊಡಗಲಿ ಎಂದು ಶುಭ ಹಾರೈಸಿದರು. क्योंकि इन्हीं के कारण मुझे यहाँ आने का मौका मिला है. और जो हमारा स्टूडेंट अमित, उसके भी मतलब आभार मानती हूँ मैं, क्योंकि मुझे बहुत दिनों से कह रहा था, मैडम मैं आपको बुलाऊंगा. तो मैं इसी वजह से मेरा मैंगलोर में आना हुआ है. मुझे बोलने की इतनी आदत नहीं है. मैंने उससे कहा भी कि मुझे जो गाना है
बोलना है और मैं गाने के द्वारा आपके सामने पेश करूंगी मैं। ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ನ ಅಧ್ಯಕ್ಷೆ ಲೋಲಾಕ್ಷಿ ಈ ವೇಳೆ ಉಪಸ್ಥಿತರಿದ್ದರು. ತದಬಳಿಕ ಕಾರವಾರದ ಪಂಡಿತ್ ಚಂದ್ರಕಾಂತ್ ಗಡ್ಕರ್ ಅವರಿಂದ ತಬ್ಲಾ ಸೋಲು ನಡೆಯಿತು. ಇವರಿಗೆ ತಬಲದಲ್ಲಿ ಪಂಡಿತ್ ಚಂದ್ರಕಾಂತ್ ಗಡ್ಕರ್ ಪುತ್ರ ವಿರಾಜ್ ಗಡ್ಕರ್ ಹಾಗೂ ಸುಮನ್ ದೇವಾಡಿಗ ಹಾಗೂ ಹಾರ್ಮೋನಿಯಂನಲ್ಲಿ ಭರತ್ ಹೆಗ್ಡೆ ಶಿರಸಿ ಸಾಥ್ ನೀಡಿದ್ರು. ಬಳಿಕ ಮುಂಬೈನ ವಿದೂಷಿ ವಿಜಯ ಜಾಧವ್ ಗಾಟ್ಲೆವಾರ್ ಅವರಿಂದ ಶಾಸ್ತ್ರೀಯ ಸಂಗೀತ ನಡೆಯಿತು. ತಾನ್ಪುರಂನಲ್ಲಿ ಅಶ್ವಿನಿ ಭಟ್ ಸಹಕರಿಸಿದ್ರೆ, ತಬಲದಲ್ಲಿ ಪಂಡಿತ್ ಚಂದ್ರಕಾಂತ್ ಗಡ್ಕರ್ ಹಾಗೂ ಹಾರ್ಮೋನಿಯಂನಲ್ಲಿ ಭರತ್ ಹೆಗ್ಡೆ ಶಿರಸಿ ಜೊತೆಯಾಗಿದ್ರು. ಹಲವು ಮಂದಿ ಸಂಗೀತಾಸಕ್ತರು ಆಗಮಿಸಿ ಸಂಗೀತವನ್ನ ಆಸ್ವಾದಿಸಿದ್ರು. ಇವರ ಜೊತೆಯಲ್ಲಿಯೇ ಟ್ರಸ್ಟ್ ವಿದ್ಯಾರ್ಥಿಗಳಿಂದ ವಿವಿಧ ಸಂಗೀತ ಕಾರ್ಯಕ್ರಮಗಳು ನಡೆಯಿತು. ಈ ವೇಳೆ ವಿ4 ನ್ಯೂಸ್ನ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಅಕಾಡೆಮಿ ವಿದ್ಯಾರ್ಥಿಗಳಾದ ಸಂದೇಶ್ ಕಾಮತ್, ಪ್ರತಾಪ್ ಕುಮಾರ್, ರಾಕೇಶ್ ಶೆಟ್ಟಿ, ಚಿತ್ರಾ ಪ್ರತಾಪ್ ಈ ವೇಳೆ ಭಾಗಿಯಾಗಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.